ನಿನ್ನ ವಂಶ ನಿರ್ವಂಶವಾಗಲಿ. 36 ವರ್ಷಗಳ ಒಳಗೆ ನಿನ್ನ ಕುಲವ ಕೂಗು ಜಗತ್ತಿಗೆ ಕೇಳಲಾಗಲಿ. ಇದು ನನ್ನ ಶಾಪ. ಅದು ದೂರದಲ್ಲಿ ಒಂದು ಒಳ್ಳೆಯ ಬೇಟೆ ಕಾಣಿಸುತ್ತಿದೆ. ಅಬ್ಬಾ, ಇಂದು ಒಳ್ಳೆಯ ಬೇಟೆ. ಅಮ್ಮ, ಅಯ್ಯೋ, ನನಗೆ ಈ ನೋವು ತಡೆಯೋಕೆ ಆಗ್ತಿಲ್ಲ. ಇದೇನಿದು? ಕಾಣುವುದರಲ್ಲಿ ನನ್ನ ಕಾಲಿಗೆ ಬಿದ್ದಿದೆ. ಯಾರಾದರೂ ಬಂದು ಈ ನೋವಿನಿಂದ ನನ್ನ ಪಾರು ಮಾಡಿ. ಅಯ್ಯೋ ಪ್ರಭು, ಅಯ್ಯೋ, ಇದೆಂತ ಅಚಾತುರ್ಯ ನನ್ನಿಂದ ಆಯಿತು ಪ್ರಭು. ಅಯ್ಯೋ, ನನ್ನನ್ನು ಕ್ಷಮಿಸಿ ಬಿಡು ನನ್ನ ತಂದೆ, ನನ್ನನ್ನು ಕ್ಷಮಿಸಿ ಬಿಡು. ನನ್ನಿಂದ ತಪ್ಪಾಗಿದೆ. ನೋಡು ಬೇಟೆಗಾರ, ಈ ತಪ್ಪು ನಿನ್ನಿಂದ ಆಗಿದ್ದಲ್ಲ, ಇದು ವಿಧಿಲಿಖಿತ. ಯಾವ ಸಮಯದಲ್ಲಿ ಏನೇನು ಆಗಬೇಕಿತ್ತು ಅದು ನಡೆಯಲೇಬೇಕು. ನಡೆಯಲು ನಾನ್ಯಾರು? ನೀನ್ಯಾರು? ನನ್ನಿಂದ ನನ್ನ ದೇವರಿಗೆ ಇಂತಹ ಸ್ಥಿತಿ ಬಂದಿದೆ. ನನ್ನಂತಹ ಪಾಪಿ ಬದುಕಿರಬಾರದು ಪ್ರಭು, ಬದುಕಿರಬಾರದು. ಹೇ ಬೇಟೆಗಾರ, ಜನರು ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ನಿನಗೆ ಏನಾದರೂ ಆಪತ್ತು ಆಗಬಹುದು. ನೀನೀಗಲೇ ಹೊರಡು. ಕೃಷ್ಣ, ನಿಮ್ಮನ್ನು ಇಂತಹ ಸ್ಥಿತಿಯಲ್ಲಿ ಬಿಟ್ಟು ನಾವು ಹೋಗುವುದೇ ಇಲ್ಲ. ಇದು ನನ್ನಿಂದಾಗದು ಕೃಷ್ಣ, ಇದು ನನ್ನಿಂದಾಗದು. ಸರಿ, ಇನ್ನು ಹೆಚ್ಚು ಸಮಯ ಉಳಿದಿಲ್ಲ. ನನ್ನನ್ನು ತಾರಕಕ್ಕೆ ಏರುತ್ತಿದೆ. ಕೂಡಲೇ ನನ್ನ ಅರ್ಜುನನನ್ನು, ನನ್ನ ಹಿತೈಷಿಗಳನ್ನು, ಬಂಧು ಬಾಂಧವರನ್ನು ಕೂಡಲೇ ಕರೆದುಕೊಂಡು ಬಾ. ಹೊರಡು. ಅಪ್ಪಣೆ ಪ್ರಭು, ನಾನು ಈಗಲೇ ಹೊರಡುವೆ. ಇದೀಗ ಶ್ರೀಕೃಷ್ಣ ತನ್ನ ಅತ್ಯಾಪ್ತನಾದಂತಹ ಅರ್ಜುನನನ್ನ ಕಾಣಲಿಕ್ಕೆ ಬಹಳ ಸಮಯ ಆಗುತ್ತೆ. ಹೀಗಾಗಿ ಧ್ಯಾನ ನಿದ್ರೆಯ ಮೂಲಕ ಆತನನ್ನ ಭೇಟಿಯಾಗಲಿಕ್ಕೆ ಶ್ರೀಕೃಷ್ಣ ಪ್ರಯತ್ನವನ್ನ ಮಾಡುತ್ತಾನೆ. ಇದೀಗ ಧ್ಯಾನ ನಿದ್ರೆಯ ಮೂಲಕ ಶ್ರೀಕೃಷ್ಣನ ಆಗಮನ. ಪಾರ್ಥ, ಹೇ ಪಾರ್ಥ, ನೋಡು ಅರ್ಜುನ, ಪ್ರತಿಯೊಂದು ಸೃಷ್ಟಿಗೆ ಇರಬೇಕು. ನನ್ನ ಕೆಲಸ ಮುಗಿದ ಕೂಡಲೇ ಇಲ್ಲಿಂದ ಪ್ರತಿ ಜೀವಿಗೂ ಇಲ್ಲಿಂದ ಹೊರಟು ಹೋಗಬೇಕು. ಇದು ಜಗದ ನಿಯಮ. ಪ್ರತಿ ಸೃಷ್ಟಿಗೂ ಒಂದು ಅಂತ್ಯವಿರಬೇಕು. ಹೌದು ತಾನೇ? ನೀನೀಗಲೇ ಹೊರಟು ಬಿಡು ಅರ್ಜುನ. ನಿನ್ನ ಬಿಟ್ಟು ಈ ಸ್ಥಿತಿಯಲ್ಲಿ ನಾನಿರಲಾರೆ. ಹೇ ಶ್ರೀಕೃಷ್ಣ, ನೀ ಏನು ಹೇಳುತ್ತಿದ್ದೀಯ? ನನಗೆ ಏನು ಅರ್ಥವಾಗುತ್ತಿಲ್ಲ. ಬೆಳಗಿನ ಜಾವದ ಹೊತ್ತಿಗೆ ನಿನಗೆ ಅರ್ಥವಾಗುತ್ತದೆ. ಕೂಡಲೇ ಹೊರಟು ಬಿಡು ಅರ್ಜುನ. ಅಯ್ಯೋ, ಇದೇನಾಗುತ್ತಿದೆ? ನನ್ನ ಪ್ರಭು ಶ್ರೀಕೃಷ್ಣನಿಗೆ ಈ ಜಗತ್ತ ನಿಯಮ ತಿಳಿದು ಸೃಷ್ಟಿಯ ಸಾರುತ್ತಾನ ಆಗಿರುವ ಇವನಿಗೆ ಅಂತ್ಯವೆಂದು ನಾವು ವಿನಂತಗಳ ಆಟವೇನು? ನಾನು ಈಗಲೇ ಶ್ರೀಕೃಷ್ಣನ ಬಳಿ ಹೋಗುವೆ. ಇದೀಗ ಬೇಟೆಗಾರ ಅರ್ಜುನ ಹಾಗೂ ಸೌಮಿತ್ರಿ ಎಲ್ಲರನ್ನು ಕರೆದುಕೊಂಡು ಶ್ರೀಕೃಷ್ಣನ ಬಳಿಗೆ ಈಗ ಬೇಟೆಗಾರ ಹಾಗೂ ಅರ್ಜುನನ ಸಂವಾದ. ಅಯ್ಯೋ ಕೃಷ್ಣ, ಅಯ್ಯೋ, ಇದೇನಾಗುತ್ತಿದೆ ನಿನಗೆ? ಸೃಷ್ಟಿಕರ್ತನಿಗೆ ಬಿಡದ ಕ್ರೋಧ ನಿನ್ನನ್ನೇ ಕಾಡುತ್ತಿದೆಯಲ್ಲ ಕೃಷ್ಣ. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೆ ಒಂದು ಅಂತ್ಯ ಇದ್ದೇ ಇರುತ್ತದೆ. ನೀನೀಗಲೇ ಅಣ್ಣ, ಹುಟ್ಟಿದ
ಈ ಹುಟ್ಟು ಸಾವಿನಲ್ಲಿ ಅಂತಹ ಅಚಾತುರ್ಯದಂತಹ ಮಾತುಗಳು ಯಾವುದೂ ಇಲ್ಲ. ಪ್ರತಿಯೊಂದು ಜೀವಿಯು ಹುಟ್ಟಲೇಬೇಕು, ಹುಟ್ಟಿದಂತಹ ಪ್ರತಿಯೊಂದು ಜೀವಿಯು ಸಾಯಲೇಬೇಕು. ನಾನು ಸಹ ಇಲ್ಲಿ ಒಂದು ಕ್ಷಣ ಮಾತ್ರ. ಈ ಶ್ರೀಕೃಷ್ಣನು ನನ್ನನ್ನು ಯಾರು ಪ್ರೀತಿಸುತ್ತಾರೋ, ನನ್ನನ್ನು ಯಾರು ಆಲಾಪನೆಯಿಂದ ನೋಡುತ್ತಾರೋ ಅವರ ಮನಸ್ಸಿನಲ್ಲಿ ಸದವೂ ಉಳಿದಿರುತ್ತೇನೆ. ಇದು ಶ್ರೀಕೃಷ್ಣನ ವಾಣಿ. ಹೇಳಿ, ರಾಧೆ ರಾಧೆ. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಹುಟ್ಟು ಸಾವು ಇದ್ದೇ ಇರುತ್ತದೆ. ನಿನ್ನನ್ನು ಈ ಜಗದಲ್ಲಿ ಪ್ರೀತಿಸುತ್ತಿರುವ ಜೀವಿಯೇ ಇಲ್ಲ. ನಿನ್ನನ್ನು ಕಳೆದುಕೊಳ್ಳಲು ಹೇಗೆ ಸಾಧ್ಯ ಕೃಷ್ಣ, ಹೇಗೆ ಸಾಧ್ಯ? ಅರ್ಜುನ, ಪ್ರತಿಯೊಂದು ಜೀವಿಗೂ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಹುಟ್ಟು ಸಾವಿರುತ್ತದೆ. ಸಂಭವಾಮಿಯು ಹೇಳಿದೆ, ಈ ಕೃಷ್ಣನ ಭಕ್ತರಿಗೆ ಸಾವಿಲ್ಲ, ಮನಸ್ಸಿನಲ್ಲಿ ಸಾವಿಲ್ಲ. ಅರ್ಜುನ, ಪ್ರೀತಿಯಿಂದ ಎಲ್ಲರೂ ಹೇಳಿ, ರಾಧೆ ರಾಧೆ. ಎಲ್ಲರೂ ಪ್ರೀತಿಯಿಂದ ಮತ್ತೊಮ್ಮೆ ಹೇಳಿ, ರಾಧೆ ರಾಧೆ. ಎಲ್ಲರೂ ಹೇಳಿ, ರಾಧೆ